ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಬರಿ ಭಕ್ತಿ ಬರಿ ಕರ್ಮ ಬರಿ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವವಾಗಲದು ಮಂಕುತಿಮ್ಮ. 810ನೇ ಕಗ್ಗ ಇದು. ಬರಿ ಭಕ್ತಿ ಬರಿ ಕರ್ಮ ಬರಿ ತರ್ಕ. ಬರಿ ಭಕ್ತಿ ಅಂದರೆ ಅದನ್ನು ನಂಬಿ ನಡೆಯೋದು, ಕಣ್ಣು ಮುಚ್ಕೊಂಡು ಇದು ಸರಿಯಾಗುತ್ತೆ ಅನ್ನುವಂಥದ್ದು. ಆದರೆ ಬರೀ ಅಷ್ಟರಿಂದ ಏನು ಸಾಧನೆ ಮಾಡೋದಕ್ಕಾಗೋದಿಲ್ಲ. ಬರೀ ಕರ್ಮ ಅಂದರೆ ಕೆಲಸ, ಇದು ಎತ್ತಲ್ಲಿಡು ಅಂದಿದ್ದಾರೆ, ಇದು ಎತ್ತಲ್ಲಿಟ್ಟೆ, ಕೆಲಸ ಮುಗೀತು, ಅಷ್ಟರಿಂದನೂ ಆಗೋದಿಲ್ಲ. ಬರೀ ತರ್ಕ, ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಅವಾಗ ಹಿಂಗಾಗುತ್ತೆ ಅಂತ ತರ್ಕ, ಅಂಥದ್ದು ಕನಸು ನನಗೆ ದಿನ ಬೇಕಾದಷ್ಟು ಬರ್ತಿರುತ್ತೆ, ಅದರಿಂದನೂ ಏನೂ ಆಗೋದಿಲ್ಲ. ದೊರಕಿಸದು ಪರಮಾತ್ಮ ದರ್ಶನವ, ನಮಗೊಂದು ದರ್ಶನ ಸಿಗೋದಿಲ್ಲ ಬರೀ ಅವುಗಳಿಂದ ಮಾತ್ರ. ಅವೆಲ್ಲವೂ ಸೇರಿ ಬೇಕದಕ್ಕೆ ತಪಸ್ಸು, ಅದೆಲ್ಲವೂ ಸೇರಿ ಅದು ಬೇಕು ಅನ್ನೋ ಪ್ಯಾಷನ್ ಇರಬೇಕು, ಆ ತೀವ್ರತೆ, ಆ ತುಡಿತ ಇರಬೇಕು. ಆವಾಗ ಇದೆಲ್ಲವೂ ಸೇರಿಕೊಳ್ಳುತ್ತೆ, ಕರ್ಮ ಸೇರಿಕೊಳ್ಳುತ್ತೆ, ಭಕ್ತಿ ಸೇರಿಕೊಳ್ಳುತ್ತೆ, ಅದಕ್ಕೆ ತರ್ಕ ಸೇರಿಕೊಳ್ಳುತ್ತೆ. ಅದೆಲ್ಲ ಸೇರೋದೇ ಅದು ಬೇಕು ಅನ್ನುವ ತುಡಿತ ಹುಟ್ಟಿದಾಗ. ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವವಾಗಲದು ಮಂಕುತಿಮ್ಮ. ನಾವೆಲ್ಲವನ್ನೂ ಅನುಭವಿಸಿ ಆ ಪ್ಯಾಷನ್ನ, ಆ ಆಸೆನ ಇಟ್ಕೊಂಡು ಹೋದಾಗ ಪರಿಪಕ್ವವಾಗೋದು ಆಗ. ತಪಸ್ಸು ಬೇಕು ಏನನ್ನೇ ಆದರೂ ಪಡೆಯೋದಕ್ಕೆ. ಒಬ್ಬ ಒಳ್ಳೆ ಸಂಗೀತಗಾರನಾಗ್ತೀರಾ, ಒಬ್ಬ ಒಳ್ಳೆ ಹಾಡುಗಾರರನ್ನು ನೋಡಿ, ಅವರು ಬೆಳಿಗ್ಗೆ ಬೇಗೆದ್ದು ಸಂಗೀತ, ಅದರಲ್ಲಿ ತಮ್ಮ ಗಂಟಲನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೆಷ್ಟೋ ತಮಗಿಷ್ಟವಾದ ಆಹಾರನ ತಿಂಡಿನ ತಿನ್ನೋದಿಲ್ಲ. ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಜಾನ್ ಅಬ್ರಹಮ್ದು. ಆತ ಹೇಳ್ತಾನೆ ತನಗೆ ತುಂಬ ಇಷ್ಟವಾದ ಸಿಹಿ ಅಂದರೆ ಕಾಜು ಕಟ್ಲಿ, ಕಾಜು ಬರ್ಫಿ ಅಂತ. ಆದರೆ ಅದನ್ನು ತಿಂದು ಸುಮಾರು 30-35 ವರ್ಷಗಳೇ ಆಗೋಯ್ತು ಅಂತ. ಆ ದೇಹ ಆರೋಗ್ಯನ ಕಾಪಾಡ್ಕೋಬೇಕು ಅಂದರೆ ಅದಕ್ಕೆ ಅದನ್ನು ಮಾಡಲೇಬೇಕು. ಬರೀ ಕರ್ಮ ಮಾಡೋದ್ರಿಂದ ಅಥವಾ ತತ್ತರಿಕೆ ಇದನ್ನು ತಿನ್ನೋಕ್ಕಾಗಲ್ಲಪ್ಪ ಅಂತ ದುಃಖ ಪಟ್ಕೊಂಡು ಮಾಡೋದ್ರಿಂದನೂ ಏನೂ ಆಗೋದಿಲ್ಲ. ಬರೀ ಭಕ್ತಿಯಿಂದನೂ ಏನೂ ಆಗೋದಿಲ್ಲ. ಅವೆಲ್ಲವೂ ಸೇರಿರಬೇಕು. ಅವೆಲ್ಲವೂ ಯಾವುದರಿಂದ ಕೋಟಾಗಿರಬೇಕು? ಪ್ಯಾಷನ್ನಿಂದ. ಇದು ನನಗೆ ಬೇಕು, ಆ ಉತ್ಕಟವಾದ ಅಗತ್ಯ. ಅದು ನಮ್ಮ ತಂದೆ ಒಂದು ಕತೆ ಹೇಳ್ತಾಯಿದ್ರು. ಶಿಷ್ಯನೊಬ್ಬ ಗುರುವಿನ ಹತ್ರ ಬಂದು ಕೇಳಿದ್ನಂತೆ, ನಾನು ದೇವರನ್ನು ನೋಡಬೇಕು ಅಂತ. ಸರಿ ಬಾ, ಕರ್ಕೊಂಡು ಹೋಗ್ತೀನಿ ಅಂತ ದೇವರನ್ನು ಕರ್ಕೊಂಡು ಹೋಗಿ ಒಂದು ನದಿಲಿ ಇಳಿಸಿದ್ನಂತೆ ಗುರು. ಇಳಿಸಿ ಇದ್ದಕ್ಕಿದ್ದ ಹಾಗೆ ಶಿಷ್ಯನ ತಲೆ ಹಿಡ್ಕೊಂಡು ನೀರಲ್ಲಿ ಮುಳುಗಿಸ್ಬಿಟ್ನಂತೆ. ಉಸಿರಾಡೋಕ್ಕಾಗ್ತಾಯಿಲ್ಲ, ಕೈಕಾಲು ಬಡಿದು ಒದ್ದಾಡಿ ಕೊನೆಯಲ್ಲಿ ಗುರುವಿನ ಕೈಯನ್ನು ತಳ್ಕೊಂಡು ನೀರಿಂದ ಹೊರಗೆ ಬಂದ್ಬಿಟ್ನಂತೆ. ಅಪ್ಪ ಇದೇನು ಗುರುಗಳೇ ಹಿಂಗೆ ಮಾಡಿಬಿಟ್ರಿ, ನನಗೆ ಉಸಿರಾಡೋಕ್ಕಾಗಲಿಲ್ಲ, ಎಷ್ಟು ಕಷ್ಟ ಆಗೋಯ್ತು, ಹೊರಗೆ ಬಂದರೆ ಸಾಕು ಅಂತ ಅನ್ನಿಸ್ತಾ ಇತ್ತು ಅಂತ. ಹಾಗೆ ಅನ್ನಿಸ್ಬೇಕು ದೇವ್ರನ್ನ ನೋಡಬೇಕು ಅಂತ ನಿನಗೆ, ಆಗ ದೇವರು ಕಾಣಿಸ್ತಾನೆ ಅಂತ ಹೇಳಿದ್ನಂತೆ ಗುರುಗಳು. ಇನ್ನು ನೋಡದೇ ಇದ್ದರೆ ಸಾಧ್ಯನೇ ಇಲ್ಲ, ನೀರಿಂದ ಇನ್ನು ಆಚೆಗೆ ಬರ್ದಿದ್ರೆ ಆಗದೇ ಇಲ್ಲ ಅನ್ನುವಂತಹ ಅಷ್ಟು ಉತ್ಕಟವಾದ ನೀಡ್ ಉತ್ಪತ್ತಿ ಆಗಲಿಲ್ಲ ಅಂದರೆ, ಹುಟ್ಟಲಿಲ್ಲ ಅಂತ ಅಂದರೆ, ಬರಿಯ ತರ್ಕ, ಬರಿಯ ಕೆಲಸ, ಬರಿಯ ಸ್ಟ್ರಾಟಜಿಗಳಿಂದ ಏನೂ ಆಗೋದಿಲ್ಲ. ಮಾಡಬೇಕು ಅನ್ನುವ ಛಲ, ಪರಿಪೂರ್ಣ ಜೀವನಾನುಭವ ತಾಪ, ಬೇರೆ ಬೇರೆ ಅನುಭವಗಳು. ಬರೀ ದೇಶ ಸುತ್ತೋದ್ರಿಂದನೂ ಏನೂ ಆಗಲ್ಲ, ಬರೀ ಕೋಶ ಓದೋದ್ರಿಂದನೂ ಆಗಲ್ಲ. ಅವೆರಡರ ಕಾಂಬಿನೇಷನ್. ಅದನ್ನು ನೋಡಬೇಕು ಅನ್ನುವ ಆಸೆ, ಅದರ ಅರ್ಥಗಳನ್ನು ಗ್ರಹಿಸಬೇಕು ಅನ್ನುವಂತಹ ಮನಸ್ಸು, ಅದೆಲ್ಲ ಸೇರಿದಾಗ ಮಾತ್ರ ಏನನ್ನಾದರೂ ಸಾಧಿಸೋದಕ್ಕೆ ಸಾಧ್ಯ ಆಗೋದು. ಈಗ ನಾವು ನಮ್ಮ ಮಕ್ಕಳಿಗೆ ಹೇಳ್ತಿರ್ತೀವಿ 2 hours ಅಟ್ಲೀಸ್ಟ್ ದಿನದಲ್ಲಿ ನೀನು ಓದಬೇಕು ಅಂತ. ಆ 2 hours ಕೂತ್ಕೊಂಡು ಆ ಅಕ್ಷರಗಳನ್ನು ನೋಡ್ತಾ ಇದ್ದರೆ ಅಥವಾ ಅವುಗ ಪದಗಳನ್ನಾಗಿ ಸೇರಿಸ್ಕೊಂಡು ಅದನ್ನು ಓದಿದ್ರೆ ಅದರಿಂದ ಏನೂ ಆಗೋದಿಲ್ಲ. ಈ ಸಬ್ಜೆಕ್ಟ್ ನಾನು ಏನು ಓದ್ತಾ ಇದ್ದೀನಿ, ನಾನು ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನ, ಅದನ್ನು ಅದರ ಫುಲ್ ಸಾರದೊಂದಿಗೆ, ಅದರ ಪೂರ್ತಿ ವಿಷಯ, ಪ್ರಪಂಚದ ಜೊತೆಗೆ ಈ ವಿಷಯ ನನ್ನನ್ನು ಹೆಂಗೆ ಕನೆಕ್ಟ್ ಮಾಡುತ್ತೆ ಅನ್ನೋ ಗ್ರಹಿಕೆಯೊಂದಿಗೆ ಓದಿದಾಗ ಆ 2 hour ಫ್ರೂಟ್ಫುಲ್ ಆಗೋದು. ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ಅವನು ಫೋನ್ ನೋಡ್ತಾ ಊಟ ಮಾಡಿಸ್ಕೊಳ್ತಾ ಇದ್ದರೆ ಅದು ಏನು ತಿಂದ ನ್ಯೂಟ್ರಿಷನ್ನು ದೇಹ ಅಬ್ಸರ್ವ್ ಮಾಡ್ಕೊಳುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಐ ಡೌಟ್. ನಾವು ಕಣ್ಣಿನಿಂದ ಅದನ್ನು ನೋಡ್ತಾ ಅದನ್ನು ರುಚಿಸಿಕೊಂಡು, ಓ ಇದು ಇಂಥ ತರಕಾರಿ, ಇದು ಈ ಟೇಸ್ಟ್ನ ನನ್ನಲ್ಲಿ ಹುಟ್ಟಿಸುತ್ತೆ
ಅನ್ನುವ ಅರಿವಿನೊಂದಿಗೆ ತಿಂದಾಗ ಮಾತ್ರ ಅದು ಆ ನ್ಯೂಟ್ರಿಷನ್ನ ಬಿಡುಗಡೆ ಮಾಡುತ್ತೆ, ನಮ್ಮ ದೇಹಕ್ಕೆ ಸಿಗುತ್ತೇನೋ ಅಂತ ಅನಿಸುತ್ತೆ. ಇದು ನನ್ನ ಅನಿಸಿಕೆ ಮಾತ್ರ, ಇದು ತಪ್ಪಿದ್ರೂ ಇರಬಹುದು. ಪರಿಪಕ್ವವಾಗೋದಕ್ಕೆ, ಯಾವುದ್ರದ್ದಾದರೂ ರಿಸಲ್ಟ್ ನಮಗೆ ಸಿಗೋದಕ್ಕೆ ತಪಸ್ಸು ಬೇಕು, ಅದು ಬೇಕು ಅನ್ನೋ ಹಂಬಲ ಬೇಕು. ಅದಕ್ಕೋಸ್ಕರ ಬೇರೆದೆಲ್ಲವನ್ನು ಸ್ಯಾಕ್ರಿಫೈಸ್ ಮಾಡೋ ಮನಸ್ಸಿರಬೇಕು. ಅದಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಟೈಮನ್ನು ಅದಕ್ಕೆ ಧಾರೆ ಎರೆಯೋದಕ್ಕೆ ನಾವು ಸಿದ್ಧವಾಗಿರಬೇಕು. ಆಗ ಎಲ್ಲವೂ ಪರಿಪಕ್ವವಾಗುತ್ತೆ. ಆಗ ನಮಗೆ ಬೇಕಾದ್ದು ನಮಗೆ ಸಿದ್ಧಿಸುತ್ತೆ, ಲಭಿಸುತ್ತೆ. ನಥಿಂಗ್ ಕಮ್ಸ್ ಫ್ರೀ ಇನ್ ದಿಸ್ ವರ್ಲ್ಡ್ ಅಂತ ಯಾವುದು ನಮಗೆ ಬಿಟ್ಟಿಯಾಗಿ ಸಿಗೋದಿಲ್ಲ. ಅದಕ್ಕೆ ತಪಸ್ಸು ಬೇಕು, ಜೀವನದ ಅನುಭವ ಬೇಕು, ಆ ತಾಪ ಬೇಕು. ಅದೆಲ್ಲವನ್ನೂ ಧಾರೆ ಎರೆದಾಗ ಮಾತ್ರ ನಮಗೆ ಬೇಕಾದ್ದು ನಮಗೆ ದಕ್ಕೋದು. ಆ ದಕ್ಕಿಸಿಕೊಳ್ಳುವ ಕಲೆ, ಆ ದಕ್ಕಿಸಿಕೊಳ್ಳುವ ತಾದಾತ್ಮ್ಯ, ಆ ಉತ್ಕಟತೆ ನಮ್ಮೆಲ್ಲರಿಗೂ ಬರಲಿ. ನಮಗೆ ಬೇಕಾದ್ದು ನಮಗೆ ದಕ್ಕಲಿ ಅಂತ ಹಾರೈಸ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.